ಸ್ವಲ್ಪ ಹಿಂದೆ ಸರಿಯಿರಿ, ಎಲ್ಲರೂ ಸ್ವಲ್ಪ ಟಿವಿಯವರು ಸ್ವಲ್ಪ ಹಿಂದೆ ಸರಿಯಿರಿ. ಮಾಚಿದೇವರಿಗೆ ಭಾರತ ದೇಶ ಯಾತ್ರೆಗೆ ಕೈಯೆತ್ತಿ ಹೇಳ್ರಿ. ಬಸವ ಸಂಸ್ಕೃತಿ ಯಾತ್ರೆಗೆ, ಬಸವ ಸಂಸ್ಕೃತಿ ಯಾತ್ರೆಗೆ, ಬಸವ ಸಂಸ್ಕೃತಿ ಯಾತ್ರೆಗೆ ಅವರಿಗೆ, ವೀರವಿರಾಗಿನಿ ಅಕ್ಕ ಮಹಾದೇವಿ ಅವರಿಗೆ, ಸೂರ್ಯ ಸಂಕಮನಿಗೆ, ಲಿಂಗಾಯತ ಧರ್ಮಕ್ಕೆ, ಲಿಂಗಾಯತ ಧರ್ಮಕ್ಕೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ದಲಿತೋದ್ಧಾರಕ ಬಸವಣ್ಣ, ಶ್ರೀ ಗುರು ಬಸವ ಲಿಂಗಾಯ ನಮಃ. ಮಂತ್ರ ಪೊರಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಗುರು ಬಸವ ಬಸವಣ್ಣನವರಿಗೆ, ಧರ್ಮ ಗುರು ಬಸವಣ್ಣನವರಿಗೆ, ನಾಕಿರಿ ನಾಲ್ಕು ಇಂಥ ಅನೇಕ ವಚನಗಳ ರಾಶಿಯೇ ನಮ್ಮಲ್ಲಿದೆ. ಸರ್ಕಾರ 12-15 ಸಂಪುಟಗಳನ್ನು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣನ, ತರಗಳಿಗೆ ಶೃಂಗಾರ ಸದ್ಪಾತ್ರಕ್ಕೆ
ಇವತ್ತೊಂದು ಅಕ್ಕ ಮಹಾದೇವಿಯವರ ಪುಸ್ತಕ ವಚನ ಹೇಳ್ತೀರಿ, ಕೈಗೇನೋ ಹಚ್ಕೊಳ್ತೀರಿ, ಕುಪ್ಪಿಗೇನೋ ಹಚ್ಕೊಳ್ತೀರಿ. ಆದರೆ ಅವು ಶೃಂಗಾರ ಸಾಧನಗಳಲ್ಲ. ನಿಜವಾದ ಶೃಂಗಾರ ಸಾಧನ ತಿಳಿಯೋದು ವಚನಕ್ಕೆ ಶೃಂಗಾರ ಅಂತ ಹೇಳ್ತಾರೆ. ನೀವು ಆಡುವಂಥ ಮಾತು ಸತ್ಯದಿಂದ ಕೂಡಿದ್ರೆ ಅದು ಶೃಂಗಾರ ಆಗುತ್ತೆ. ಸುಳ್ಳು ಸುಳ್ಳು ಹೇಳಿದ್ರೆ ಏನು ಪ್ರಯೋಜನ? ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳು ಸರಳವಾಗಿರಲಿ. ಏನಂತಂದ್ರ ಬಸವಣ್ಣವರ ಪ್ರಕಾರ ಭಕ್ತಿ ಅಂದ್ರೆ ಏನು, ಭಕ್ತಿಲಿಂದ ಯಾವ ರೀತಿ ಮೋಕ್ಷವನ್ನ ಪಡೆಯಬಹುದು ಅಂತೇಳಿ ಎಲ್ಲರಿಗೂ ಸಾಮಾನ್ಯವಾಗಿ ನಮ್ಮ ಮನೆಯ ನಮ್ಮ ಕುಟುಂಬದ ಸದಸ್ಯರಿಗಿಂತಲೂ ನಾವು ನಮ್ಮನ್ನ ಅತಿಯಾಗಿ ಪ್ರೀತಿಸ್ತೇವೆ. ಯಾವ ರೀತಿಯಲ್ಲಿ ನಾವು ಭಕ್ತಿಯ ಮಾರ್ಗ ಅತ್ಯಂತ ಸರಳವಾಗಿರುವಂತಹ ಮಾರ್ಗ, ಅಷ್ಟೇ ಕಠಿಣವಾಗಿರುವಂತಹದ್ದು. ಸಂತೋಷದಿಂದ, ನೆಮ್ಮದಿಯಿಂದ, ಸಂತೃಪ್ತಿಯಿಂದ ಬದುಕೋದು, ದುಃಖಗಳಿಂದ ಬಿಡುಗಡೆಯನ್ನು ಹೊಂದೋದು, ಅದು ಮುಕ್ತಿ. ಅಂಥ ಒಂದು ಮುಕ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೆ. ಅಂಥ ಮನುಷ್ಯ ಭವಬಂಧನದಿಂದ, ಹುಟ್ಟು ಸಾವು ಅನ್ನುವಂಥ ಚಕ್ರದಿಂದ ಅಥವಾ ಲೋಕದಲ್ಲಿ ಅವನಿಗೆ ಉಂಟಾಗುವಂತಹ ಅನೇಕ ದುಃಖಗಳಿಂದ ಮನುಷ್ಯ ಬಿಡುಗಡೆ